ಯಾವುದೇ ಒಂದು ಅಪಾರ್ಟ್ಮೆಂಟ್ಗಳು ತೊಗೊಂಡು ಒಂದು 500 ಫ್ಲ್ಯಾಟ್ ಇದೆ ಅಲ್ಲಿ ಅಂತಂದರೆ ಅದರಲ್ಲಿ 400 ಬರೀ ಹೊರಗಳವ್ರದೆ. ಕಂಪ್ನಿಗಳು ತೊಗೊಂಡ್ರೆ ಇವತ್ತು ಕನ್ನಡದವ್ರಿಗೆ ಉದ್ಯೋಗ ಇಲ್ಲ. ಒಬ್ಬ ಸೆಕ್ಯೂರಿಟಿ ಮೇಡಮ್, ಒಂದು ಮಾಲ್ ಸೆಕ್ಯೂರಿಟಿ ಅವನು ಕನ್ನಡದವನಿಲ್ಲ. ನಾವು ಮೆಜೆಸ್ಟಿಕ್ಕಲ್ಲಿ ಟ್ರೈನ್ ಬಂದು ಇಳಿದ್ರೆ, ಒಂದು ಟ್ರೈನ್ ಬಂದು ನಿಂತರೆ ಮಿನಿಮಮ್ 3-4 ಸಾವಿರ ಜನ ಉತ್ತರ ಭಾರತದಿಂದ ಬಂದು ಹಿಡಿತಾರಂತೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ 3-4 ಸಾವಿರ ಜನ? ಬೆಂಗಳೂರಲ್ಲಿ ಪರಭಾಷಿಕರ ಹಾವಳಿ ಜಾಸ್ತಿ ಆಗಿದೆ. ಇನ್ನೊಂದು ದೊಡ್ಡ ಆಂದೋಲನ ಹೋರಾಟ ಆಗಲೇಬೇಕು ಬೆಂಗಳೂರಲ್ಲಿ ಅಂತ ಅವ್ರು ಹೇಳ್ತಾರೆ. ಸೊ ಬೆಂಗಳೂರಲ್ಲಿ ಈ ರೀತಿಯಾದಂತಹ ಒಂದಿಷ್ಟು ಚಿತ್ರಣಗಳನ್ನು ನಾವು ನೋಡ್ತಾ ಹೋದಾಗ ಯಾವ ಮಟ್ಟಿಗೆ ಕನ್ನಡ ಭಾಷೆಗೆ ಇಲ್ಲಿ ಬೇರೆ ಭಾಷೆಗಳಿಂದ ಅಫೆಕ್ಟ್ ಆಗ್ತಾ ಇದೆ ಅಂತ? ಖಂಡಿತವಾಗ್ಲೂ ಅವ್ರು ಹೇಳಿರೋದ್ರಲ್ಲಿ ಸತ್ಯ ಮೇಡಮ್. ನಾನು ಒಂದು ಕೇಳೋದೇನು ಗೊತ್ತಾ, ಮಾನ್ಯ ವಾಟಾಳ್ ನಾಗರಾಜ್ ಸಾಹೇಬ್ರಾಗಿರ್ಬೋದು, ನಾರಾಯಣಗೌಡರು ಸರ್ ಆಗಿರ್ಬೋದು, ಪ್ರವೀಣ್ ಶೆಟ್ಟಿ ಅವ್ರಿಗಾಗಿರ್ಬೋದು, ಹಿರಿಯ ಹೋರಾಟಗಾರರು ಯಾರಿದ್ದಾರೆ, ಒಂದೇ ಒಂದು ಹೋರಾಟ ನಾವೆಲ್ಲರೂ ಸೇರಿಕೊಂಡು ಒಂದು ಬ್ಯಾನರ್ ಅಡಿಯಲ್ಲಿ ಕನ್ನಡಿಗರ ಹೆಸರಲ್ಲಿ ಒಂದು ಬ್ಯಾನರಲ್ಲಿ ಒಂದೇ ಒಂದು ಹೋರಾಟ. ಅವ್ರು ಹೇಳ್ದಂಗೆ ವಾಟಾಳ್ ಸರ್ ಕರೆಕ್ಟಾಗಿ ಹೇಳಿದ್ದಾರೆ ನೋಡಿ, ಎಲ್ಲ ಸೇರ್ಕೊಂಡು ಒಂದು ಸತಿ ಒಂದು ಜನಾಂದೋಲನ, ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಮೇಡಮ್. ಎಲ್ಲಿ ನೋಡಿದ್ರೆ ಮೇಡಮ್, ನೀವು ಅಪಾರ್ಟ್ಮೆಂಟ್ಗಳು ತೊಗೊಳ್ಳಿ ಮೇಡಮ್, ಬೇಜಾರಾಗುತ್ತೆ ಇವತ್ತು. ಅಪಾರ್ಟ್ಮೆಂಟ್ಗಳು, ಯಾವುದೇ ಒಂದು ಅಪಾರ್ಟ್ಮೆಂಟ್ಗಳು ತೊಗೊಂಡು ಒಂದು 500 ಫ್ಲ್ಯಾಟ್ ಇದೆ ಅಲ್ಲಿ ಅಂತಂದರೆ ಅದರಲ್ಲಿ 400 ಬರೀ ಹೊರಗಳವ್ರದೆ. ನಿಮಗೆ 100 ನಮ್ಮಲ್ಲಿ. ನೀವು ಅಲ್ಲಿ ಕನ್ನಡ ಬೆಲೆ ಕೊಡಿ ಅಂತಂದ್ರೆ ಎಲ್ಲಿ ಕೊಡ್ತಾರೆ? ಕಂಪ್ನಿಗಳು ತೊಗೊಂಡ್ರೆ ಇವತ್ತು ಕನ್ನಡದವ್ರಿಗೆ ಉದ್ಯೋಗ ಇಲ್ಲ. ಅಲ್ಲಿರ್ತಕ್ಕಂಥದ್ದು ಮೆಜಾರಿಟಿ ಅವರು ಮ್ಯಾನೇಜರ್ ಲೆವೆಲಿಂದ ಎಲ್ಲ ಪರಭಾಷಿಕರು. ಅವ್ರು ಏನು ಮಾಡ್ತಾರೆ, ಕನ್ನಡದವ್ರಿಗೆ ಅವಕಾಶ ಕೊಟ್ಬಿಡ್ತಾರೆ ಅಂದ್ಕೊಡ್ತಾರೆ. ಒಬ್ಬ ಸೆಕ್ಯೂರಿಟಿ ಮೇಡಮ್, ಒಂದು ಮಾಲ್ ಸೆಕ್ಯೂರಿಟಿ ಅವನು ಕನ್ನಡದವನಿಲ್ಲ. ಗಿಡಗಳು ಕ್ಲೀನ್ ಮಾಡೋಕ್ಕೆ ಬರ್ತಾರೆ, ಕನ್ನಡದವ್ರಿಲ್ಲ. ಹೊರಗಡೆ ರೋಡಲ್ಲಿ ಹಾಸಿಗೆ ದಿಂಬು ಇವೆಲ್ಲ ಮೊದಲು ಕೇಳಿಸ್ತಾ ಇತ್ತು. ಅಕ್ಕೋ ಹಾಸಿಗೆ ಬೇಕಾ, ದಿಂಬು ಬೇಕಾ ಅಂತ ಕೇಳಿಸ್ತಾ ಇತ್ತು ಮೊದಲು. ಈಗ ನೋಡಿ, ನೀವು ಹೋಗ್ಬಿಟ್ಟು ಹೊರಗಡೆ ನಿಂತ್ಕೊಂಡು ಚಾಯೆ ಅಂತ ತಂದ್ಕೊಂಡು, ಇವತ್ತು ಬ್ಯಾಂಕ್ಗಳಲ್ಲಿ ಕನ್ನಡದವ್ರಿಲ್ಲ. ನೀವು ಎಲ್ಲಿ ತೊಗೊಂಡ್ರು ಕಟ್ಟಿಂಗ್ ಶಾಪಲ್ಲಿ ಕನ್ನಡದವ್ರಿಲ್ಲ ಇವತ್ತು, ಹಿಂದಿಯವರು. ಇವತ್ತು ನಮಗೆ ಇರ್ತಕ್ಕಂಥ ಸಣ್ಣ ಪುಟ್ಟ ಅವಕಾಶಗಳನ್ನೆಲ್ಲನವ್ರು. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಭಾಳ ಶಾಕಿಂಗು, ಹೋಟೆಲ್ ಕ್ಲೀನರ್ಗಳಲ್ಲಿ ಕನ್ನಡದವ್ರಿಲ್ಲ. ಈಗ ಕ್ಲೀನರ್ಗಳು ಸಹ ಕನ್ನಡದವ್ರಿಲ್ಲ, ಅಡುಗೆ ಮಾಡೋರು ಕನ್ನಡದವ್ರಿಲ್ಲ. ಯಾಕೆ ನಮ್ಮವ್ರು ಇಲ್ವಾ? ಇದ್ದಾರೆ. ಬಟ್ ಏನಾಗ್ತಾಯಿದೆ, ಎಲ್ಲ ಹಿಡಿತ ಅವ್ರು ತೊಗೋತಾ ಇದ್ದಾರೆ. ಎಲ್ಲ ಕಡೆ ತಮ್ಮವ್ರನ್ನ ತಂದು ಈಗ ನೀವು ಮೆಜೆಸ್ಟಿಕ್ಕಲ್ಲಿ ಟ್ರೈನ್ ಬಂದು ಇಳಿದ್ರೆ, ಒಂದು ಟ್ರೈನ್ ಬಂದು ನಿಂತರೆ ಮಿನಿಮಮ್ 3-4 ಸಾವಿರ ಜನ ಉತ್ತರ ಭಾರತದಿಂದ ಬಂದು ಹಿಡಿತಾರಂತೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ 3-4 ಸಾವಿರ ಜನ? ಬಂದು ನಮ್ಮ ಕನ್ನಡಿಗರ ಅವಕಾಶಗಳನ್ನ ಕಿತ್ಕೋತಾ ಇದ್ದಾರೆ. ನಾಳೆ ದಿನ ಅವ್ರದ್ದೇ ಡಾಮಿನೇಷನ್ನು. ಇಲ್ಲಿ ಯಾವುದೋ ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಒಂದು ಪರ್ಮಿಷನ್ ಸಿಗೋಲ್ಲ. ಅದು ಯಾವುದೋ ಒಂದು ಉತ್ಸವ ಅದೇನೇನೋ ಮಾಡ್ತಾರೆ, ರೋಡ್ನೆಲ್ಲ ಬ್ಲಾಕ್ ಮಾಡಿಕೊಂಡು. ಇದು ಪ್ರಾರಂಭ. ನಾವು ಈಗಲೂ ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಕನ್ನಡಿಗರು, ಕನ್ನಡ ಪರ ಹೋರಾಟಗಾರರು ಇದಾಗಲ್ಲ. ಬಟ್ ನಮ್ಮ ಹೋರಾಟ ಅಟ್ಲೀಸ್ಟು ಇವತ್ತೊಂದಷ್ಟು ಭಯ ಇದೆ ಅವರಲ್ಲಿ. ಇನ್ನೊಂದು ಏನೇ ಇದೆ ಅಂತ ತಂದರೂ ಹೋರಾಟಗಾರರು ಅಂತ ಅನ್ನೋದನ್ನು ಗಮನ. ಇವತ್ತು ಸುಮಾರು ಜನ ಕಾಲು ಎಳಿತಿರಲ್ಲ, ಕನ್ನಡ ಹೋರಾಟಗಾರರು ಹಾಗೆ ಹೀಗೆ ಅಂತೇಳಿ. ನೀವು ಅಂದ್ಕೊಂಡಂಗಲ್ಲ. ಬಂದು ನಿಂತ್ಕೊಂಡು ಬೀದಿಲಿ ಒಂದು ಸತಿ ನಿಂತ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಮಾತಾಡೋದು, ಕಾಮೆಂಟ್ ಮಾಡೋದಷ್ಟು ಸುಲಭ ಅಲ್ಲ. ನಾವು ಇವತ್ತು ಹೋರಾಟ ಮಾಡಿದ್ದಕ್ಕೆ ಕನ್ನಡ ಹೋರಾಟಗಾರರು ಇರೋದಕ್ಕೆ ಅಲ್ವಾ ಬೋರ್ಡ್ಗಳು ಬಂದಿದ್ದು? ಕನ್ನಡ ಹೋರಾಟಗಾರರು ಇರೋದಕ್ಕೆ ಅಲ್ವಾ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅಂತ ಅನ್ಸಿರೋದು? ಇವತ್ತು ಎಷ್ಟೋ ಕಂಪ್ನಿಗಳು, ಇನ್ನೊಂದು ಏನೇ ಆಗಿರ್ಬೋದು ಮೇಡಮ್, ಇವತ್ತು ಹೋರಾಟಗಾರರು ಇದ್ದಾರೆ ಅನ್ನೋ ಒಂದು ಬೈಕೋಸ್ಕರ ಒಂದಷ್ಟು ಕನ್ನಡದ ಪರವಾಗಿ, ಕನ್ನಡಿಗರ ಪರವಾಗಿ ಮಾತಾಡ್ತಾರೆ. ಇಲ್ಲಾಂದರೆ ಯಾರು ಆಗಲ್ಲ. ಇದನ್ನೆಲ್ಲ ಯೋಚನೆ ಮಾಡಬೇಕು.